ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಯಂತಿ ವಿಲೇಜ್ ವ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ಸಂಡೇ, ಹ್ಯಾಪಿ ಸಂಡೇ ಎಲ್ರಿಗೂ. ಎಲ್ಲರೂ ಏನೇನು ಮಾಡ್ತಾಯಿದ್ದೀರಾ, ಏನೇನು ಸ್ಪೆಷಲ್ ಇವತ್ತು ಸಂಡೇ, ಏನೇನು ಮಾಡ್ತೀನಿ ಹೆಂಗೆ ಅಂತ ವಿಡಿಯೋ ಮಾಡ್ತೀನಿ ನೋಡಿ. ನಮ್ಮ ವಿಡಿಯೋ ಫುಲ್ಲು ನೋಡಿಬಿಟ್ಟು ಲೈಕ್ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಎಂಥ ವಿಡಿಯೋ ಮಾಡಬೇಕು ಅಂತ ಹೇಳಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಹೊರಗಡೆ ಹೋಗಿ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಕೊಂಡು ಬಂದು ಮತ್ತೆ ಸ್ಟವ್ ಮೇಲೆ ಹಾಲಿಟ್ಟಿದ್ದೀನಿ. ನಮ್ಮ ಯಜಮಾನ್ರಿಗೆ ಮತ್ತು ಸಾಯಿ ಕೋಳಿ ಫಾರ್ಮ್ ಹತ್ರ ಹೋಗ್ತಾ ಇದ್ದಾರೆ. ಅದಕ್ಕೆ ಹಾಲು ಕೊಟ್ಬಿಟ್ಟು ಆಮೇಲೆ ಮಿಕ್ಕಿರೋ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ನಮ್ಮಮ್ಮ ಮಲ್ಕೊಂಡಿದ್ದಾಳೆ. ಅದಕ್ಕೆ ಸಾಯಿ ವಿಡಿಯೋ ಮಾಡ್ಕೊತಾ ಇದ್ದಾನೆ. ಅದಕ್ಕೆ ಫಸ್ಟಾಗಿ ಹಾಲು ಕಾಯಿಸ್ತಾ ಇದ್ದೀನಿ. ಇಲ್ಲಿ ಮಿಕ್ಕಿರೋ ಕೆಲಸ ಎಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಸಕ್ಕರೆ ಹಾಕಿ ಹಾಲು ಮಿಕ್ಸ್ ಮಾಡಿ ಅವ್ರು ಕೊಟ್ಬಿಟ್ರೆ ಮಿಕ್ಕಿರೋದು ಅಡುಗೆ ಕೆಲಸ, ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಬಿಡೋಣ ಅಂದ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಮನೆಯಲ್ಲಿ ಚಿಕನ್ ಏನೇನು ತಗೊಬಂದ್ರೆ ಇವತ್ತು ಸಂಡೇ ಬೇರೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ನಾಷ್ಟ ಮಾಡ್ತಾಯಿದ್ದೀನಿ. ಇನ್ನು ಬೇಜಾನ್ ಕೆಲಸ ಇದೆ. ಬಟ್ಟೆ ಒಣಗಾಕಬೇಕು, ಮಿಷಿನ್ಗೆ ಹಾಕಿದ್ದೀನಿ. ಮತ್ತು ಮನೆ ಕ್ಲೀನ್ ಮಾಡಬೇಕು, ಬಟ್ಟೆ ಹೊಲಿಬೇಕು. ಏನು ಮಾಡಬೇಕಂತ ಫಸ್ಟ್ ನಾನು ನಾಷ್ಟ ಮಾಡಿಬಿಡೋಣ ಅಂತ ಕೂತ್ಕೊಂಡಿದ್ದೀನಿ. ಮನೆ ಜ್ವರ ಬಂದು ಸ್ವಲ್ಪ ಸುಸ್ತಾಗಿದೆ. ಅದಕ್ಕೆ ಫಾಸ್ಟಾಗಿ ನಾಷ್ಟ ಮಾಡ್ಕೊಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಆಮೇಲೆ ಕೆಲಸ ಮಾಡ್ತೀನಿ, ಆಮೇಲೆ ತೋರಿಸ್ತೀನಿ. ಅಷ್ಟೊತ್ತಿಗೆ ಚಿಕನ್ ತಗೊಬಂದರು. ಆಮೇಲೆ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊಬ್ಬರಿ ಎಲ್ಲ ಹಾಕಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವೆಲ್ಲ ಫ್ರೈ ಆದಮೇಲೆ ಮಿಕ್ಸಿಗೆ ಹಾಕಿ ಮಿಕ್ಸಿ ಜಾರಿಗೆ ರುಬ್ಕೊಂಬಿಡ್ಬೇಕು. ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಬಿಟ್ಟು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಹಾಕಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಆಮೇಲೆ ಅದೇ ಕುಕ್ಕರಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕಿ ಅದು ಸಿಡಿದ ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಚಿಕನ್ ಅಷ್ಟೊತ್ತು ಕ್ಲೀನಾಗಿ ತೊಳ್ಕೊಂಬಿಟ್ಟು ಚಿಕನ್ ಹಾಕೋಣ ಅಂತ ನೋಡ್ತಾಯಿದ್ದೀನಿ. ಚಿಕನ್ ಎಲ್ಲ ಕ್ಲೀನಾಗಿ ಒಂದು ಸತಿ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಂಬಿಡ್ಬೇಕು. ಇಲ್ಲಾಂದರೆ ನೋಡಿ ಹಾಕ್ತಾಯಿದ್ದೀವಿ. ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ವಿಡಿಯೋ ಇದು ಮಾಡೋದಕ್ಕೆ ವಾಯ್ಸ್ ಓವರ್ ಕೊಡೋದಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇದ್ದೀನಿ. ಮತ್ತು ಬರೋ ವೀಡಿಯೋಸ್ನಲ್ಲಿ ಚೆನ್ನಾಗಿ ಮಾಡ್ತೀನಿ. ಇದರಲ್ಲೇನಾದರೂ ಸ್ವಲ್ಪ ಮಿಸ್ಟೇಕ್ ಆಗಿದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಮತ್ತು ನೋಡಿ, ಇದರಲ್ಲಿ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ ಮೊಟ್ಟೆ ಕೋಳಿ ತಗೊಬಂದಿರೋದು ಅದರಲ್ಲಿ ನೋಡಿ ಮೊಟ್ಟೆ ಎಲ್ಲ ಕಾಣಿಸ್ತಾ ಇದೆ. ಅದಕ್ಕೆ ಮತ್ತೆ ರುಬ್ಕೊಂಡಿರೋದು ಮಸಾಲೆ ಎಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು ನೋಡಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡ್ಬೇಕು. 4 ವಿಷಿಲ್ ಬರೋವರೆಗೂ ಕೂಗಿಸ್ಕೋಬೇಕು. ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ನೋಡಿ. ನಮಗೆ ಇಷ್ಟ ಆದರೆ ಸರಿ ಹೋಗುತ್ತೆ. ದೋಸೆಗೆ, ಮುದ್ದೆಗೆ ಎಲ್ಲ ಚಪಾತಿಗೆ ಎಲ್ಲ ಆಗುತ್ತೆ ಅಷ್ಟು ಮಾತ್ರ ಹಾಕ್ಕೊಂಡ್ರೆ. ಅಷ್ಟು
ಇಷ್ಟೊತ್ತಿಗೆ ನಮ್ಮ ಮನೆಯವರು ಕಬಾಬ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಕೋಳಿ ಕಾಲು ಕಬಾಬ್ ಅದು. ಅವರು ಹುಡುಗರು ಕೇಳ್ತಾ ಇದ್ದಿದ್ದಕ್ಕೆ ತಗೊಬಂದಿದ್ದಾರೆ. ಅವರೇ ಮಿಕ್ಸ್ ಮಾಡ್ತಾಯಿದ್ದಾರೆ. ಕಬಾಬ್ ಮಸಾಲ ಹಾಕಿ ಮತ್ತು ಮೊಟ್ಟೆ ಹಾಕ್ತಾಯಿದ್ದಾರೆ. ಕೋಳಿ ಮೊಟ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ. ಮತ್ತು ಇದಕ್ಕೇ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕ್ಕೊತಾ ಇದ್ದಾರೆ. ನೋಡಿ, ಖಾರದ ಪುಡಿ ಹಾಕ್ತಾಯಿದ್ದಾರೆ. ಮತ್ತು ಕಾಲೆಲ್ಲ ಕ್ಲೀನಾಗಿ ತೊಳೆದು ಮಿಕ್ಸ್ ಮಾಡಿ ಬಿಸಿ ನೀರಲ್ಲೆಲ್ಲ ತೊಳೆದು ತಗೊಬಂದಿದ್ದಾರೆ. ಅದೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿತೈತೆ. ಹಿಡಿದಾದ್ಮೇಲೆ ಅದು ಎಣ್ಣೆ ಇಟ್ಟು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋದೆ. ಸ್ವಲ್ಪ ನೆನಿಬೇಕು. ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪ ಹೊತ್ತು ನೆನ್ಕೊಂಡಿದ್ರೆ ಚೆನ್ನಾಗಿರ್ತೈತೆ. ಎಲ್ಲ ತಿಂದಿದ್ರಂತೆ ಹುಡುಗರು ಕೇಳಿದ್ದಕ್ಕೆ ಇವ್ರು ಮಾಡಿರೋದು. ಹೆಂಗಿರ್ತೈತೋ ಏನೋ ಅಂತ ಮಾಡ್ತಾಯಿದ್ವಿ. ಚೆನ್ನಾಗೇ ಇತ್ತು. ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ. ತುಂಬ ಸೂಪರಾಗಿ ಬಂದಿತ್ತು. ಚೆನ್ನಾಗಿ ಬಂದಿತ್ತು. ಒಂದ್ಸತಿ ಟ್ರೈ ಮಾಡಿ ನಿಮ್ಮ ಮನೇಲಿ ಹೇಗಿರುತ್ತೆ ನೋಡಿ. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ಆಮೇಲೆ ಎಣ್ಣೆ ಇಟ್ಟು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಬೇಕು. ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಸೈಡಲ್ಲಿ ದೋಸೆ ಮಾಡ್ತಾಯಿದ್ದೀನಿ. ಚಿಕನ್ ಸಾಂಬಾರು ಆಗಿತ್ತು ಮತ್ತು ದೋಸೆನೂ ಆಯಿತು. ಎಲ್ಲ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋನಲ್ಲಿ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.